ಹಾಸನಾಂಬೆ ದೇವಿ ಸಾರ್ವಜನಿಕ ದರ್ಶನಕ್ಕೆ ಇವತ್ತಿಗೆ 10ನೇ ದಿನ. ಇನ್ನು ಭಾನುವಾರ ಹಿನ್ನೆಲೆ ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ದೇವಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಸನಾಂಬೆ ದೇವಿ ಸಾರ್ವಜನಿಕ ದರ್ಶನಕ್ಕೆ ಇವತ್ತಿಗೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಭಾನುವಾರ ಹಿನ್ನೆಲೆ ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಧರ್ಮ ದರ್ಶನದ ಸಾಲು. ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮೀರಿ ಹೊರಗೆ ನಿಂತಿದ್ದಾರೆ ಭಕ್ತಾದಿಗಳು. 1300 ರೂಪಾಯಿ ವಿಶೇಷ ದರ್ಶನದ ಸಾಲುಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಪಾರ ಭಕ್ತರ ನಿಯಂತ್ರಣವೇ ಹರಸಾಹಸ ಅಂತಾನೆ ಹೇಳಬಹುದು. ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಎನ್ನುವ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ, ವರ್ಷಕ್ಕೊಮ್ಮೆ ಭಕ್ತಾದಿಗಳಿಗೆ ದರ್ಶನವನ್ನ ನೀಡುವಂತಹ ಹಾಸನಾಂಬೆ ಅಕ್ಟೋಬರ್ 9ನೇ ತಾರೀಕಿನಿಂದ ಈಗಾಗಲೇ ಬಾಗಿಲು ಓಪನ್ ಆಗಿದೆ. ಲಕ್ಷಾಂತರ ಮಂದಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಹಾಸನಕ್ಕೆ ದರ್ಶನವನ್ನ ಪಡಿಲೇಬೇಕು ಅಂತ. ಅಕ್ಟೋಬರ್ 9ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ವಿಶೇಷ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಾಕಷ್ಟು ವ್ಯವಸ್ಥೆಗಳನ್ನ ಕೂಡ ಕಲ್ಪಿಸಲಾಗ್ತಾ ಇದೆ. ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾಕಷ್ಟು ಪೊಲೀಸರನ್ನ ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ. ಆದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ, ಅದರಲ್ಲೂ ದೀಪಾವಳಿ ಇದೆ, 3 ದಿನ ದೀಪಾವಳಿ ಇದೆ, ಇವತ್ತು ಭಾನುವಾರ ಕೂಡ ಆಗಿದೆ. ಹಾಗಾಗಿ ಸಾಕಷ್ಟು ಲಕ್ಷಾಂತರ ಮಂದಿ ಭಕ್ತಾದಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಫುಲ್ ಭರ್ತಿಯಾಗಿರುವಂತದ್ದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಜನಜಂಗುಳಿಗೆ ಅಲ್ಲಿ ಹರಿದು ಬರ್ತಾ ಇದೆ. ಅವರನ್ನ ತಡೆಯಲು ಪೊಲೀಸರು ಇದೀಗ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹಾಸನಾಂಬ ದೇಗುಲಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಭೇಟಿ. ಪತ್ನಿ ಹಾಗೂ ಮಗಳ ಜೊತೆ ಆಗಮಿಸಿದ್ದಾರೆ ಶಿವರಾಜ್ ಕುಮಾರ್ ಅವರು. ಇವತ್ತು ಹಾಸನಾಂಬ ದೇಗುಲಕ್ಕೆ ನಟ ಶಿವರಾಜ್ ಕುಮಾರ್ ಈಗಾಗಲೇ ಭೇಟಿಯನ್ನು ನೀಡಿದ್ದಾರೆ. ಹಾಸನಾಂಬ ದೇವಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದಾರೆ. ಹಾಸನಾಂಬ ದೇವಿ ದರ್ಶನ ಪಡೆದು ಪೂಜೆಯನ್ನ ಸಲ್ಲಿಸಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರಿಗೆ ಅಲ್ಲಿನ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಇದೀಗ ಸಾಥನ್ನ ಕೊಟ್ಟಿದ್ದಾರೆ. ಈಗಾಗಲೇ ಏನು ಅಕ್ಟೋಬರ್ 9ನೇ ತಾರೀಕಿನಿಂದ ಹಾಸನಾಂಬ ದೇವಿ ದರ್ಶನ ಅಂದ್ರೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸೆಲೆಬ್ರಿಟಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ತೆರಳಿದ್ರು, ಸಿಎಂ ಕೂಡ ತೆರಳಿದ್ರು. ಅದರ ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಹಾಸನಾಂಬ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. HD ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಕೂಡ ಈಗಾಗಲೇ ತೆರಳಿತ್ತು. ಅದರ ಬೆನ್ನಲ್ಲೇ ಇವತ್ತು ನಟ ಶಿವರಾಜ್ ಕುಮಾರ್ ಅವರು ಹಾಸನಾಂಬ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಹೈ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ನಟ ರಿಷಬ್ ಶೆಟ್ಟಿ ದಂಪತಿಯಿಂದಲೂ ಕೂಡ ದರ್ಶನವನ್ನ ಪಡೆಯಲಾಗಿದೆ. ಕುಟುಂಬ ಸಮೇತ ಆಗಮಿಸಿದ್ದಾರೆ ರಿಷಬ್ ಶೆಟ್ಟಿ ದಂಪತಿ. ಹಾಸನಾಂಬ ದರ್ಶನವನ್ನ ಪಡೆದು ವಿಶೇಷ ಪೂಜೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ಇಬ್ಬರಿಬ್ಬರು ಸೆಲೆಬ್ರಿಟಿಗಳು ಆಗಮಿಸ್ತಾ ಇರೋದ್ರಿಂದ ಜನಜಂಗುಳಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಹೈ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿದೆ. ಜೊತೆಗೆ ಶಿವರಾಜ್ ಕುಮಾರ್ ಅವರಿಗೆ ಅಲ್ಲಿನ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಏನಿದ್ದಾರೆ ಅವರು ಸಾಥನ್ನು ನೀಡಿದ್ದಾರೆ. ಹಾಸನಾಂಬ ದೇವಿಯ ದರ್ಶನದ ನಂತರ ನಟ ಶಿವರಾಜ್ ಕುಮಾರ್ ಅವರು ಫಲಪುಷ್ಪ ಪ್ರದರ್ಶನಕ್ಕೂ ಕೂಡ ತೆರಳಿದ್ರು. ಅಲ್ಲಿಯೂ ಕೂಡ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿತ್ತು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಇದೀಗ ಹಾಸನಾಂಬ ಟೆಂಪಲ್ ಓಪನ್ ಆಗಿ ಈಗಾಗಲೇ 10ನೇ ದಿನಕ್ಕೆ ಕಾಲಿಟ್ಟಿದೆ. ಜೊತೆಗೆ ಜನಜಂಗುಳಿ ಇವತ್ತು ಜಾಸ್ತಿ ಇದೆ, ಸೆಲೆಬ್ರಿಟಿಗಳು ಕೂಡ ಸಾಕಷ್ಟು ಮಂದಿ ಆಗಮಿಸ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ವ್ಯವಸ್ಥೆ? ಈಗಾಗಲೇ ಹಾಸನಾಂಬ ದೇವಸ್ಥಾನ ತುಂಬಿ ತುಳುಕ್ತಾ ಇದೆ. ಈಗ ಯಾಕೆಂದ್ರೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಲಕ್ಷಾಂತರ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಈಗಾಗಲೇ ಹಾಸನ ಏನು ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಈಗಾಗಲೇ ಹಾಸನ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿ, ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಪೊಲೀಸ್ ವ್ಯವಸ್ಥೆಯನ್ನ ಕೂಡ ಬಿಗಿ ಬಂದೋಬಸ್ತ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೂಕುನುಗ್ಗಲು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ್ರೆ ಇದಕ್ಕೆ ಪೊಲೀಸ್ ಇಲಾಖೆ ರಾತ್ರಿನೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಕೂಡ ಪ್ರತಿಯೊಂದು ಕೂಡ ಏನು ಬೆಂಗಳೂರಿನಿಂದ ಬರ್ತಾ ಇದ್ದಂತಹ ಬಸ್ಸುಗಳನ್ನ ಈಗಾಗಲೇ ತಡೆ ಹಿಡಿಯಲಾಗಿದೆ. ವಿಶೇಷಗಳನ್ನ ಹಾಸನ ಮತ್ತೆ ಬೆಂಗಳೂರು ಮತ್ತೆ ಮೈಸೂರಿಗೆ ಬಿಟ್ಟಿದ್ದಂತಹ ಹಾಸನಾಂಬ ಜಾತ್ರಾ ವಿಶೇಷ ಬಸ್ಗಳನ್ನ ಈಗಾಗಲೇ ತಡೆ ಹಿಡಿದಿದ್ದಾರೆ. ಅಷ್ಟಾದ್ರೂ ಕೂಡ ಬೆಳಂಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಭಕ್ತಾದಿಗಳು ಸಾಲು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. 1,000 ಟಿಕೆಟ್ ಮತ್ತೆ 300 ರೂಪಾಯಿ ಟಿಕೆಟ್ಗಳು ಸರತಿ ಸಾಲು ಭರ್ತಿಯಾಗಿದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಸ್ವತಃ ನೇರವಾಗಿ ಬಂದು ಮೈಕ್ ಅನ್ನು ಹಿಡಿದು ಹೇಳ್ತಾ ಇದ್ದಾರೆ, ಈಗಾಗಲೇ ತುಂಬಾ ಎಚ್ಚರಿಕೆಯಿಂದ ದಯಮಾಡಿ ಭಕ್ತಾದಿಗಳು ಶಾಂತ ರೀತಿಯಲ್ಲಿ ವರ್ತಿಸಬೇಕು, ಮತ್ತೆ ಭಕ್ತಾದಿಗಳು ಆದಷ್ಟು ಪ್ರಯತ್ನ ಪಟ್ಟು ಬೇಗ ದರ್ಶನ ಪಡೆದು ಹೋಗ್ಬೇಕು ಅಂತೇಳಿ. ಇಷ್ಟೆಲ್ಲ ಆದ್ರೂ ಕೂಡ ಪ್ರತಿ ವರ್ಷ ಏನಿತ್ತು ಅದರ ದುಪ್ಪಟ್ಟು ಜನಸಂಖ್ಯೆ ಅಂದ್ರೆ ಭಕ್ತಾದಿಗಳ ಸಂಖ್ಯೆ ಇವತ್ತು ಬರ್ತಾ ಇರೋದ್ರಿಂದ ಹಾಸನಾಂಬ ದೇವಾಲಯ ತುಂಬಿ ತುಳುಕ್ತಾ ಇದೆ ಅಂತಾನೆ ಹೇಳ್ಬೋದು. ಯೋಗೇಶ್, ನೀವಾಗ್ಲೇ ಹೇಳ್ತಾ ಇದ್ರಿ SP ಅವರು ಪತ್ರ ಬರೆದಿದ್ದಾರೆ ಜಿಲ್ಲಾಡಳಿತಕ್ಕೆ ಅಂತ. ಜಿಲ್ಲಾಡಳಿತದಿಂದ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ, ಜೊತೆಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಈಗಾಗಲೇ ಜಿಲ್ಲಾಡಳಿತ ಹೇಳೋದು ಒಂದೇ ಒಂದು ಉತ್ತರ ಆಗಿದೆ. ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವ್ಯವಸ್ಥೆನ ಮಾಡಿದ್ದೀವಿ. ನೀವು ಹೋದ ವರ್ಷ ಯಾವ ರೀತಿಯಾದಂತ ಸಹಕಾರವನ್ನ ನಮ್ಗೆ ಕೊಟ್ಟಿದ್ರಿ, ಅದೇ ರೀತಿ ಸಹಕಾರವನ್ನ ನೀವು ಈ ವರ್ಷನೂ ಕೂಡ ಕೊಡ್ಬೇಕು ಅಂತೇಳಿ. ಆದ್ರೆ ಹೋದ ವರ್ಷ ಸರಿಸುಮಾರು 20 ಲಕ್ಷ ಜನ ಬಂದಿದ್ರು. ಆದ್ರೆ ಬರುವಂತಹ ಭಕ್ತರ ಜನಸಂಖ್ಯೆ ಪ್ರತಿದಿನ ಒಂದೇ ರೀತಿಯಲ್ಲಿ ಇರ್ತಾ ಇತ್ತು. ಅಂದ್ರೆ ಸರಿಸುಮಾರು 2 ರಿಂದ 3 ಲಕ್ಷ ಜನ 1.5 ಲಕ್ಷ ಜನ ಬರ್ತಾ ಇದ್ರು. ಆದ್ರೆ ಈ ವರ್ಷ ಪ್ರಾರಂಭ ದಿನಗಳಲ್ಲಿ ಅಲ್ಪ ಪ್ರಮಾಣದ ಭಕ್ತಾದಿಗಳು ಬರ್ತಾ ಇದ್ರು. ಕಳೆದ ಗುರುವಾರದಿಂದ ಈ ದಿನದವರೆಗೆ ಇರುವಂತಹ ಅಂದ್ರೆ ಸಾಲು ರಜೆಗಳು ಬಂದಿದ್ರಿಂದ ಭಕ್ತಾದಿಗಳ ಸಂಖ್ಯೆ ಒಂದೇ ರೀತಿಯಲ್ಲಿ ಇದ್ದಿದ್ದು ಏಕ್ದಮ್ ಜಾಸ್ತಿ ಆಗ್ತಾ ಇದೆ. ಅದರಿಂದನೂ ಕೂಡ ಇಲ್ಲಿ ತೊಂದರೆ ಆಗ್ತದೆ. ಮತ್ತೆ ಹಾಸನಾಂಬ ದೇವಾಲಯದ ಸುತ್ತಮುತ್ತ ಇರುವಂತಹ ಜಾಗ ತುಂಬಾ ಚಿಕ್ಕದಾದ ಜಾಗವಾಗಿದೆ. ಅಲ್ಲಿ ಭಕ್ತಾದಿಗಳು ಓಡಾಡೋದಕ್ಕಿರ್ಬಹುದು ಅಥವಾ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಚಿಕ್ಕದಾಗಿರೋದ್ರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ SP ಅವರಿಗಾಗಲೇ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ಕೂಡ ಮೌನ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯೋಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತನಾಡಿಸ್ತೀನಿ. HD ಕುಮಾರಸ್ವಾಮಿ ಹಾಸನಾಂಬೆ ದರ್ಶನ ವೇಳೆ ಶಿಷ್ಟಾಚಾರ ಪಾಲಿಸದ ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲಾಡಳಿತದ ವಿರುದ್ಧ JDS ನಾಯಕರಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಸನ ಮುಖ್ಯ ಪ್ರವೇಶ ದ್ವಾರದ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಕುಮಾರಸ್ವಾಮಿಯವರನ್ನ DC ಅವರು ಸ್ವಾಗತಿಸಿಲ್ಲ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ಹಾಸನಾಂಬೆ ದರ್ಶನ ವೇಳೆ ಶಿಷ್ಟಾಚಾರ ಪಾಲಿಸದ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಗೌರವ ಸೂಚಿಸಿಲ್ಲ ಅಂತ ಜಿಲ್ಲಾಡಳಿತದ ನಡೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಮೊನ್ನೆಯಷ್ಟೇ HD ಕುಮಾರಸ್ವಾಮಿ ಅವರು ಕುಟುಂಬ ಸಮೇತ ಹಾಸನಾಂಬೆ ದೇವಸ್ಥಾನಕ್ಕೆ ಆಗಮಿಸಿದ್ರು. ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದ್ರು. ಅವರು ಕೇಂದ್ರ ಸಚಿವರಾಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಜಿಲ್ಲಾಡಳಿತದಿಂದ ಅವರನ್ನ ಸ್ವಾಗತ ಮಾಡೋದು ಸರ್ವೇ ಸಾಮಾನ್ಯ, ಎಲ್ಲರೂ ಕೂಡ ಮಾಡಲೇಬೇಕಾಗುತ್ತೆ. ಆದ್ರೆ ಇವರು ಸ್ವಾಗತವನ್ನ ಮಾಡಿಲ್ಲ ಅಂತ JDS ನಾಯಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಗೇಶ್, ನೀವಾಗ್ಲೇ ಹೇಳ್ತಾ ಇದ್ರಿ, ನಾ ಹೇಳ್ತಾ ಹೋಗ್ತಾ ಇದ್ದೆ ಅಂತಂದ್ರೆ HD ಕುಮಾರಸ್ವಾಮಿ ಅವರನ್ನ ಜಿಲ್ಲಾಡಳಿತದಿಂದ ಸ್ವಾಗತ ಮಾಡಿಲ್ಲ ಅಂತ JDS ನಾಯಕರು ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ?
ಹಾಸನ ಏನಿದೆ ಇದು ಹಾಸನದ ಜೆಡಿಎಸ್ ನ ಭದ್ರಕೋಟೆ ಅಂತಾನೆ ಕರೀಬಹುದು. ಕಾರಣ ಇಷ್ಟೇ, ಇಡೀ ಕರ್ನಾಟಕದಲ್ಲಿ ಹಾಸನ ಇಂದಿಗೂ ಕೂಡ ಭದ್ರಕೋಟೆಯನ್ನ ಕಳಚಿ ಬಿಡುವಂತ ಕೆಲಸವನ್ನ ಹಾಸನ ಮಾಡ್ಕೊಂಡಿಲ್ಲ. ಅದೇ ರೀತಿ ಜೆಡಿಎಸ್ ಗೆ ಒಂದು ಹಾಸನದಲ್ಲಿ ವಿಶಿಷ್ಟವಾದ ಸ್ಥಾನ ಇದೆ, ದೊಡ್ಡ ಮನೆಯವರು ಅಂತ ಹೇಳಿ ಕುಡಿತಾರೆ. ಹಾಗಾಗಿ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರಿರ್ಬೋದು ಅಥವಾ ಹಾಸನದ ಪಕ್ಷದ ಬಗ್ಗೆ ಇರ್ಬೋದು, ಕಳೆದ 3-4 ದಿನಗಳ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾಗ ಶಿಷ್ಟಾಚಾರವನ್ನ ಪಾಲನೆ ಮಾಡಿಲ್ಲ. ಅದ್ರ ಜೊತೆಗೆ ಅವರನ್ನ ಯಾವ ರೀತಿ ಸನ್ಮಾನ ಮಾಡ್ಬೇಕಿತ್ತು ಅಥವಾ ಗೌರವನ ಕೊಡ್ಬೇಕಾಗಿತ್ತು, ಹಾಸನ ಜಿಲ್ಲಾಡಳಿತ ಅದನ್ನ ಕೊಟ್ಟಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ಹಾಸನ ತಾಲೂಕು ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರಿಗಾಗ್ಲೇ ಮುಷ್ಕರವನ್ನ ಮಾಡಿದ್ದಾರೆ. ಜೊತೆಗೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಮುಷ್ಕರವನ್ನ ನಡೆಸಿದ್ದಾರೆ. ಇಷ್ಟೇ, ಎಲ್ಲೋ ಒಂದ್ ಕಡೆ ಹಾಸನದಲ್ಲಿ ಜೆಡಿಎಸ್ ತನ್ನ ಪ್ರಬಲವನ್ನ ಕಳ್ಕೊತಾ ಇದೆ. ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ತನ್ನ ಮೇಲ್ಗೈಯನ್ನ ಸಾಧಿಸೋದಕ್ಕೆ ಮತ್ತು ತನ್ನ ಭದ್ರಕೋಟೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ಅವರಲ್ಲಿ ಒಂದು ಭಿನ್ನಾಭಿಪ್ರಾಯ ಉಂಟಾಗ್ತಾ ಇದೆ. ಎಸ್ ಯೋಗೇಶ್, ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾತ್ರ ಈ ರೀತಿ ಮಾಡಿರೋದಾ ಇಲ್ಲ ಬೇರೆ ನಾಯಕರಿಗೂ ಇದೇ ರೀತಿ ಮಾಡಿದ್ರಾ ಅಂತ? ಈ ಹಿಂದೆ ಬಂದಂತ ಯಾವುದೇ ಶಾಸಕರಿರ್ಬೋದು ಅಥವಾ ಜಿಲ್ಲಾ ಮಂತ್ರಿಗಳಿರ್ಬೋದು ಅಥವಾ ರಾಜ್ಯ ಮಂತ್ರಿಗಳಿರ್ಬೋದು, ಯಾರಿಗೂ ಕೂಡ ಈ ರೀತಿಯಾದಂತಹ ಒಂದು ಅಪಮಾನವನ್ನ ಮಾಡಿಲ್ಲ ಅನ್ನೋದು ಜೆಡಿಎಸ್ ಕಾರ್ಯಕರ್ತರ ಒಂದು ನಿಲುವಾಗಿದೆ. ಕಾರಣ ಇಷ್ಟೇ, ಒಬ್ರು ಕೇಂದ್ರ ಸಚಿವರು, ಕೇಂದ್ರ ಮಂತ್ರಿ ಬಂದಾಗ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಭ್ರಷ್ಟಾಚಾರವನ್ನ ಪಾಲನೆ ಮಾಡ್ಬೇಕಾಗಿತ್ತು, ಮತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಗೌರವನ್ನಾಗ್ಲಿ ಅಥವಾ ನಿಬಂಧನೆಗಳಾಗ್ಲಿ ಇಲ್ದಲೆ ಕೇವಲ ಒಂದು ಮಾಮೂಲಿ ವ್ಯಕ್ತಿ ತರ ಅವ್ರನ್ನ ಟ್ರೀಟ್ ಮಾಡಿದ್ದಾರೆ ಅನ್ನೋದು ಹಾಸನ ಜೆಡಿಎಸ್ ಕಾರ್ಯಕರ್ತರ ಮತ್ತು ಸ್ವರೂಪ್ ಅವರ ನಿಲುವಾಗಿ ಇವತ್ತು ಏನು ನಗರಸಭೆ ಎದುರಿಗೆ ಹಾಸನಾಂಬ ದೇವಸ್ಥಾನಕ್ಕೆ ಹೋಗುವಂತ ಮುಖ್ಯ ದ್ವಾರದ ಬಳಿ ಸ್ಟ್ರೈಕ್ ಮಾಡಿದ್ದಾರೆ. ಆ ಸಮಯದಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಹಾಸನಾಂಬ ದೇವಾಲಯದ ಒಳಗೇನೆ ಇದ್ಕೊಂಡು ಕೂಡ ಅವರು ಏನು ಪ್ರತಿಭಟನಾಗಾರರ ಬಳಿ ಬರದಲೆ ಏನು ಜಿಲ್ಲಾಧಿಕಾರಿ AC ಅವರಿದ್ದಾರೆ, ಮಾರುತಿ ಅವರು, ಅವ್ರನ್ನ ಅಲ್ಲಿ ಕಳಿಸಿದ್ರು ಅನ್ನೋದು ಕೂಡ ಒಂದು ಅವರಲ್ಲಿ ಆಕ್ರೋಶನ ಉಂಟು ಮಾಡಿದೆ. ಓಕೆ, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದರೆ ಹಾಸನಾಂಬ ದರ್ಶನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಆಗಮಿಸಿದ್ರು. ಅಂದರೆ ಬೇರೆ ಬೇರೆ ನಾಯಕರು ಬಂದಂತಹ ಸಂದರ್ಭದಲ್ಲೂ ಕೂಡ, ಅಂದರೆ ಕಾಂಗ್ರೆಸ್ ನಾಯಕರಿರಬಹುದು, ಬಿಜೆಪಿ ನಾಯಕರಿರಬಹುದು, ಎಲ್ಲರೂ ಕೂಡ ಹಾಸನಾಂಬ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅಲ್ಲಿನ DC. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಯಾಕೆ ಆ ರೀತಿ ಸ್ವಾಗತ ಮಾಡಿಲ್ಲ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೆಡಿಎಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅವರ ನಡೆಯನ್ನ ಖಂಡಿಸಿ.